ಓ, ಇಲ್ಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಭರತನಾಟ್ಯ ಮಾಡ್ತಾ ಇದ್ದೀನಿ. ಕಾಮಿಡಿನಾ? ಮತ್ತೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದೀರಾ? ಟೊಮ್ಯಾಟೊ ತೊಳಿತಿದ್ದೀನಿ. ಸರಿ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಓ, ಸಾಹೇಬ್ರು ಹೆಲ್ಪ್ ಮಾಡ್ತೀರಾ? ಸರಿ, ಮಾಡಿ ಮಾಡಿ. ಹೌದು, ಏನ್ ಸ್ಪೆಷಲ್ ಅಡ್ಗೆ ಇವತ್ತು? ಸದ್ಯಕ್ಕೆ ಈಸಿಯಾಗಿ ವೈಟ್ ರೈಸ್ ಮತ್ತೆ ಟೊಮ್ಯಾಟೊ ಗೊಜ್ಜು. ಹಾ, ಒಳ್ಳೆ ಐಡಿಯಾ, ಬೇಗ ಮುಗಿಯತ್ತೆ. ಹೌದು. ಸದ್ಯಕ್ಕೆ ಮೆಣಸಿನ್ಕಾಯಿ ತೊಳೆಯೋದಕ್ಕೆ ಹೆಲ್ಪ್ ಮಾಡ್ಲಾ? ನಳ ಮಹಾರಾಜ್ರೆ, ಸದ್ಯಕ್ಕೆ ನೀವಿ ಟೊಮ್ಯಾಟೊ ಕಟ್ ಮಾಡ್ಕೊಡಿ ಸಾಕು. ಓಕೆ. ನೋಡ್ತಾ ಇರಿ ಹೇಗ್ ಕಟ್ ಮಾಡ್ತೀನಿ ಅಂತ. ಸಾಹೇಬ್ರೆ, ಬೇಗ ಬೇಗ ಹೆಚ್ಚಿ, ಇಲ್ಲಾಂದ್ರೆ ಅಡಿಗೆ ನಾಳೆ ಆಗುತ್ತೆ. ಸಾಹೇಬ್ರೆ, ಸ್ವಲ್ಪ ಬೇಗ ಬೇಗ ಹೆಚ್ಚಿ. ಆಯ್ತಾಯ್ತು, 2 ನಿಮಿಷ ನೋಡ್ತಾ ಇರಿ. ಟೈಲರ್ ವಿಕ್ರಾಂತ್ ಅವ್ರೆ? ಟೇಲರ? ಮತ್ತೆ ಅಳತೆ ಎಲ್ಲ ತಗೊಂಡ್ ಕಟ್ ಮಾಡ್ತಿದ್ದೀರಾ, ಅದಕ್ಕೆ ಟೈಲರ್ ಅಂದೆ. ನೀವ್ ಹಿಂಗ್ ಹೆಚ್ಚಿದ್ರೆ ಅಡಿಗೆ ನಾಳೆಗ್ ರೆಡಿ ಆಗತ್ತೆ. ನೀವ್ ಹೊರಡಿ, ನಾನ್ ಮಾಡ್ತೀನಿ. ಅದೆಲ್ಲ ಹಾಗಿರ್ಲಿ, ನೀವು ಟೊಮೆಟೊ ಗೊಜ್ಜು ಮಾಡ್ತೀರಲ್ಲ, ಅದನ್ನ ತಿಂದ ಮೇಲೆ ಟೊಮೆಟೊ ಗೊಜ್ಜು ತರಾನೇ ಇದ್ರೆ ನಿಮ್ ಮಾತನ್ನ ಒಪ್ತೀನಿ. ಸರಿ ಸರಿ, ನೀವು ಹೆಚ್ಕೊಡಿ. ನೀವ್ ಹೇಗ್ ಹೆಚ್ಚಿದ್ರು ನಾನ್ ಮಾಡ್ಕೊಡ್ತೀನಿ. ಈಗ ಬನ್ನಿ ದಾರಿಗೆ. ಒಬ್ಬ ಕಣ್ಣುರಿತಾ ಇದೆ. ಅಯ್ಯೋ, ಈರುಳ್ಳಿ ಕಟ್ ಮಾಡಕ್ ಏನೆಲ್ಲ ಆಡ್ತಾರೆ, ಅದು ಏನ್ ಹೆಣ್ಮಕ್ಳು. ಹಾ, ನಿಮ್ದಿದ್ಯಲ್ಲ ಅಡ್ಗೆ ಮಾಡೋದ್ರಲ್ಲಿ ಗಿನ್ನಿಸ್ ರೆಕಾರ್ಡ್. ಗಿನ್ನಿಸ್ ರೆಕಾರ್ಡ್? ಹೌದು. ಲಾಸ್ಟ್ ಟೈಮ್ ನಿಮ್ ಮನೆಗ್ ಬಂದಾಗ ಮಾಡ್ಕೊಟ್ಟಿದ್ರಲ್ಲ, ಕಪ್ಪು ಉಪ್ಪಿಟ್ಟು. ಹಲೋ, ಅದ್ ಕಪ್ಪು ಉಪ್ಪಿಟ್ಟಲ್ಲ, ಏನೋ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಒಂಚೂರು ಸೀದೋಗಿದ್ದಪ್ಪ, ಅದಕ್ಕೆ ನೀವು ಕರೆಯೋದು ಕಪ್ಪು ಉಪ್ಪಿಟ್ಟು ಅಂತ. ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ನಿಮ್ ತರ ಉಪ್ಮಾ ಮಾಡೋರು ಕಪ್ ಕಲರ್ ಉಪ್ಪಿಟ್ಟು, ಸಮಾಜಕ್ಕೆ ಹೊಸ ಕೊಡುಗೆ. ಬ್ಲ್ಯಾಕ್ ಉಪ್ಪಿಟ್ಟು. ಹೌದೌದು, ಕರೆಕ್ಟಾಗಿ ಹೇಳಿದ್ರಿ ಬಿಡಿ. ಮೊದ್ಲು ಬೇಗ ಅಡ್ಗೆ ಮುಗಿಸಿ, ಆಮೇಲೆ ಮಾತಾಡೋರಂತೆ. ಆಯ್ತಪ್ಪ, ಬೇಗ ಹೆಚ್ಕೊಡಿ, ಗೊಜ್ಜು ಮಾಡ್ಬೇಕು. ಮೇಡಮ್, ತರಕಾರಿ ಕಟ್ ಮಾಡಾಗಿದೆ, ಹಾಕ್ತಾ ಇರೋದಷ್ಟೇ, ಅಡ್ಗೆ ಮಾಡ್ತಾ ಇರೋದಷ್ಟೇ. ಯಾಕ್ರಿ ನಗ್ತಾ ಇದ್ದೀರಾ? ಅಲ್ಲ, ಇದನ್ನೆಲ್ಲ ಹಾಕಿ ನಾನಿವತ್ತು ಅಡ್ಗೆ ಮಾಡ್ಬೇಕಾ? ಏನಿದು? ಏನು ಟ್ರಯಾಂಗಲ್? ಹಾರ್ಟ್. ಇದೇನು ರೌಂಡು? ಇದೇನಿದು ಹಾರ್ಟ್ ಶೇಪಲ್ಲೇ ಇದೆ. ಓಕೆ. ಇದೇನಿದು ದೋಣಿನಾ? ಅಲ್ಲ, ಅಡ್ಗೆ ಮಾಡೋದಕ್ಕೆ ಶೇಪ್ ಏನಕ್ಕೆ ಬೇಕು ನಿಮ್ಗೆ? ಇದನ್ನ ಹೆಂಗ್ ಹಾಕ್ಬಿಟ್ಟು ಬೇಯಿಸೋದು? ಅಲ್ಲ, ಇದೇನ್ ಶೇಪ್ ಇದು? ಅಲ್ಲ,
ನಳ ಮಹಾರಾಜ್ರೆ, ಅಡಿಗೆ ಎಲ್ಲ ನಾನ್ ಮಾಡ್ತೀನಿ. ತಾವು ದಯಮಾಡಿ ಹೊರಗಡೆ ಕೂತ್ಕೊಳ್ಳಿ. ಅದೇ ಸಹಾಯ ಮಾಡ್ತೀನಿ ಅಂತ ನಾನೇ ಮುಂದೆ ಬಂದೆ ಅಲ್ಲ, ನಂದೇ ತಪ್ಪು. ನನ್ ಸಹಾಯ ತಗೊಳ್ಳೋದಕ್ಕೂ ಪುಣ್ಯ ಮಾಡಿರ್ಬೇಕು. ಆಹಾ, ಸರಿ ಸರಿ, ನಾನ್ ಪುಣ್ಯ ಮಾಡ್ತೀನಿ. ತಾವೀಗ ದಯಮಾಡ್ಸಿ, ನಾನ್ ಮಾಡ್ಕೊಂಡ್ ಬರ್ತೀನಿ. ಸರಿ ಆಯ್ತು ಬಿಡಿ, ನಿಮ್ಮಿಷ್ಟ. ಮುಂದುವರ್ಸಿ ನಿಮ್ ನಳಪಾಕನ. ದೇವ್ರೆ, ಇದನ್ನೆಲ್ಲ ಹಾಕೀಗ ಅಡಿಗೆ ಮಾಡ್ಬೇಕು. ಹೇಗ್ ಹೆಚ್ಚಿಟ್ಟಿದ್ದಾರೆ ನೋಡು. ಅಯ್ಯೋ, ಅವ್ರ ಕೈ ಕೊಟ್ಬಿಟ್ರೆ ಇವತ್ ನಾನು ಅಡ್ಗೆ ಮಾಡಲ್ಲ. ನಾಳೆ ರಾತ್ರಿನೇ ನಾವಿಲ್ಲಿಂದ ಹೋಗೋದು. ಒಳ್ಳೆ ಸೀನಿಯರು. ಓಹೋ, ಗಂಡ ಹೆಂಡತಿ ಇಬ್ರು ಭಾರಿ ಅಡಿಗೆ ಮಾಡ್ದಂಗಿದೆ. ಹಾ ಸರ್, ಬನ್ನಿ ಕೂತ್ಕೊಳ್ಳಿ. ಇರಿ, ಕೈ ತೊಳ್ಕೊಂಡ್ ಬರ್ತೀನಿ. ಅಲ್ಲ, ಅವ್ರು ನಮ್ಮನ್ನ ಗಂಡ ಹೆಂಡತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಆಗ್ಲೇ ಅವ್ರು ನನ್ಗದನ್ನೇ ಹೇಳಿದ್ರು. ಸುಮ್ನೆ ಯಾಕಿದ್ರಿ? ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳೋದ್ ತಾನೆ. ಕ್ಲಾರಿಟಿ ಕೊಡೋದಕ್ಕೆ ಏನಾಗಿತ್ತು? ಕ್ಲಾರಿಫೈ ಮಾಡಕ್ ಹೋಗಿ ಮತ್ತೇನಾದ್ರೂ ಎಡವಟ್ಟಾಗತ್ತೆ ಅಂತ ಸುಮ್ನೆ ಆದೆ. ಏನೂ ಆಗ್ತಿರ್ಲಿಲ್ಲ, ನೀವ್ ಹೇಳ್ಬೇಕಿತ್ತು. ಹೋಗ್ಲಿ ಬಿಡಿ, ಅವ್ರು ಹಾಗೆ ಹೇಳಿದ ತಕ್ಷಣ ನಾವು ಗಂಡ ಹೆಂಡತಿ ಆಗ್ತೀವಾ? ಕೇಳಿ, ಇದ್ರಿ ತಾನೆ ನೀವುನು. ಅರೆ, ಇದೇನಿದು? ಇಬ್ರು ಅಕ್ಕಪಕ್ಕ ಕೂರೋದ್ ಬಿಟ್ಟು ದೂರ ದೂರ ಕೂತಿದ್ದೀರಾ? ಏನಮ್ಮ, ನಿನ್ ಗಂಡನ ಪಕ್ಕದಲ್ಲಿ ಕೂತ್ಕೊಳ್ಳಮ್ಮ. ಕೂತ್ಕೊಳ್ಳಮ್ಮ. ಹೆಂಡತಿ ಇದ್ದಾಗ ಊಟ ಶುರು ಮಾಡೋ ಮೊದಲನೇ ತುತ್ತನ್ನ ಅವಳಿಗೆ ತಿನ್ನಿಸ್ತಾ ಇದ್ದೆ. ಆದ್ರೆ ಅವಳು ಇವಾಗಿಲ್ಲ. ಇದು ಅವಳ ಪಾಲಿನ ತುತ್ತಪ್ಪ. ವಿಕ್ರಾಂತ್, ನಿನಗೆ ಅಭ್ಯಾಸ ಇಲ್ವಾ? ತಿನ್ಸು. ನೀನು ನಿನ್ನ ಹೆಂಡತಿಗೆ ಕೈತು ತಿನ್ಸಪ್ಪ. ಏನ್ ಯೋಚನೆ ಮಾಡ್ತಾ ಇದ್ಯಾ? ನಿನ್ ಹೆಂಡತಿ ಕೈತು ತಿನ್ಸು. ಅಲ್ಲ, ಅದು ಸರ್, ನಾನ್ ನನ್ನ ಹೆಂಡತಿಗೆ ಯಾವಾಗ್ಲೂ ತಿನ್ನಿಸ್ತಾ ಇದ್ದೆ. ನೀನು ತಿನ್ಸಪ್ಪ. ತಿನ್ಸಪ್ಪ ವಿಕ್ರಾಂತ್.